ನೀವು ಆದಿ ದ್ರಾವಿಡರೇ ಆಗಿದ್ದರೂ ನಿಮ್ಮ ಸಮೀಕ್ಷೆಯಲ್ಲಿ ಬರುವಂತ ನಿಮ್ಮ ಎಲ್ಲ ಸಮುದಾಯದ ದಾಖಲನ್ನು ಆದಿ ದ್ರಾವಿಡದಲ್ಲಿ ಉಪಜಾತಿ ಅಂದರೆ ಮೂಲ ಜಾತಿಯನ್ನು ಕೊಡಬೇಕು ಅನ್ನೋದು ಹಕ್ಕೊತ್ತಾಯ. ಸ್ವಾಮಿ ನಾವಿಂದು ಹೇಳ್ತೇನೆ ಅಂದರೆ ನಮ್ಮ ಆದಿ ದ್ರಾವಿಡದಲ್ಲಿ ಮೂಲ ಜಾತಿ ಇಲ್ಲ, ನಾವು ಆದಿ ದ್ರಾವಿಡರು. ಏನಿದ್ರು ಕೂಡ ನಮ್ಮನ್ನು ಆದಿ ದ್ರಾವಿಡದಿಂದೇ ನೀವು ಪರಿಗಣಿಸಬೇಕಾಗಿ ನಮ್ಮ ಒಂದು ಹಕ್ಕೊತ್ತಾಯ. ಇದರ ಜೊತೆಯಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಅಂದರೆ ಗ್ರಾಮ ಅಥವಾ ಜಿಲ್ಲೆಯಲ್ಲಿ ಆಡು ಭಾಷೆ ಕೆಲವನ್ನು ಕಲಿತಿದ್ದಾರೆ. ಅದನ್ನು ಯಾವೇ ಕಾರಣಕ್ಕೂ ನೀವು ಜಾತಿ ಪ್ರಮಾಣ ಪತ್ರದಲ್ಲಿ ಅಡಕ ಮಾಡಬಾರದು, ಅಂದರೆ ಸೇರಿಸಿ. ಇದಕ್ಕೆ ನಮ್ಮ ವಿರುದ್ಧವನ್ನು. ಹಾಗೆ ಮೂರನೇದಾಗಿ ಮೊನ್ನೆ ಈಗ ಇವತ್ತು ಬಹುಶಃ ನಮ್ಮ ನಾಗಮಂದ ಏಕಪೀಠ ಸದಸ್ಯರು ಸರ್ಕಾರಕ್ಕೆ ತಮ್ಮ ಈ ಮಾತಿಯ ಅದನ್ನು ಸರ್ಕಾರದ ಸುಪರ್ದಿಗೆ ಒಪ್ಪಿಸುವಂತ ನಿರ್ಣಯ ತಗೊಂಡಿದ್ದಾರೆ, ಪೇಪರಲ್ಲಿ ಪ್ರಕಟವಾಗಿದೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ನೀವು ಆದಿ ದ್ರಾವಿಡದಲ್ಲಿ ಉಪಜಾತಿಯನ್ನು ಕೊಡಲೇಬೇಕು. ಒಂದು ವೇಳೆ ಕೊಟ್ಟಿದ್ದ ಪಕ್ಷದಲ್ಲಿ ನಿಮಗೆ ಮೀಸಲಾತಿಯಲ್ಲಿ ಅವಕಾಶದಲ್ಲಿ ವಂಚಿತರಾಗುತ್ತೀರಿ ಅನ್ನೋ ಒಂದು ಗುಮಾನಿಯನ್ನು ಎಬ್ಬಿಸಿದ್ದಾರೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಲ್ಲಿ ಆದಿ ದ್ರಾವಿಡದಲ್ಲಿ ನಾವು ಮೂಲ ದ್ರಾವಿಡರು, ಮೂಲ ದ್ರಾವಿಡರಂದರೆ ನಾವು ತುಳುವರಲ್ಲಿ ನಾವು ಆದಿ ದ್ರಾವಿಡರು. ಇದನ್ನು ಕಡ್ಡಾಯವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಬಂದಂಥ ಯಾವುದೇ ಎಡೆತಡೆಗಳನ್ನು ನೀವು ನಿವಾರಿಸಲು ನಮಗೆ ಒಂದು ಸದುಪಯೋಗವನ್ನು ಕೊಡಬೇಕೆಂದು ಈ ಮೂಲಕ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮಲ್ಲಿ ಭಿನ್ನವಿಟ್ಟುಕೊಳ್ಳುತ್ತಿದ್ದೇನೆ. ಅದ ಕಾರಣ ನಾಳೆ 20 ತಾರೀಕು ನಡೆಯುವಂಥ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವು ಆಯೋಜಿಸಿದಂಥ ಬೃಹತ್ ಹೈಕೋರ್ಟ್ ಖ್ಯಾತಕ್ಕೆ ರಾಜ್ಯಾದ್ಯಂತ ಎಲ್ಲ ನಮ್ಮ ಆದಿ ದ್ರಾವಿಡ ಸಮುದಾಯದವರು ಬಂದು ಭಾಗವಹಿಸಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಹಕ್ಕನ್ನು ನಾವು ಸಾಮೂಹಿಕವಾಗಿ ಕೇಳೋಣ ಅನ್ನೋ ಒಂದು ಹೇಳಿಕೆಯನ್ನು ನಾವು ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯಾದ್ಯಂತಕ್ಕೆ ಎಲ್ಲರಿಗೂ ನಾವು ಕರೆಯನ್ನು ಕೊಡುತ್ತಿದ್ದೇನೆ. ಪ್ರಮಾಣ ಪತ್ರ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರಶ್ನೆ ಮಾಡಿದಾಗ, ಇವತ್ತಿಗೂ ಸಹ ನಾವು ಪ್ರಶ್ನೆ ಮಾಡಿದಾಗ ನಿಮ್ದು ಅವರು ಯಾವ ಸಮುದಾಯದ ಅಂತ ಕೇಳ್ತಾ ಇಲ್ಲ. ನಾವು ಹೇಳಿದಂತ ಜಾತಿಯನ್ನು ನಮಗೆ ಮಾಡ್ಲಿಕ್ಕೆ ಇವರಿಗೆ ಇಷ್ಟನೇ ಇಲ್ಲ. ಅದು ಯಾಕೆಂತ ನಮಗೆ ಗೊತ್ತಿಲ್ಲ. ನಾವು ಹೇಳ್ತಾ ಇದ್ದೀವಿ, ನಾವು ಬೇರೆ ಜಾತಿಯವರನ್ನು ನಾವು ನಮ್ಮ ಪ್ರಶ್ನೆ ಮಾಡ್ತಾ ಇಲ್ಲ ಸರ್, ನಮ್ಮ ಜಾತಿ ಪ್ರಮಾಣ, ನಮ್ಮ ಜಾತಿಯನ್ನು ನಾವು ನಮಗೆ ಕೊಡಿ, ಪ್ರಮಾಣ ಪತ್ರ ಕೊಡಿ ಅಂತ ಹೇಳಿದ್ರೆ ಇದಕ್ಕೆ ಯಾರೇ ಇದಕ್ಕೆ ನಮಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆ ಆಗ್ಲಿ, ಮಾನ್ಯ ತಹಸೀಲ್ದಾರ್ ಆಗ್ಲಿ, DC ಅವರಾಗ್ಲಿ, ಎಲ್ಲರಿಗೂ ಸಹ ಇದ್ರ ಬಗ್ಗೆ ನಾವು ಮನವರಿಕೆ ಮಾಡಿದ್ದೇವೆ. ಮಾನ್ಯ ಸಚಿವರಿಗೂ ಸಹ ನಾವು ಇದನ್ನ ಮನವರಿಕೆ ಮಾಡಿದ್ದೇವೆ. ಆದ್ರೂ ಸಹ ಇಲ್ಲಿಯವರೆಗೂ ನಾವು 2018ರಿಂದ ಇಲ್ಲಿ ತನಕ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಸಮುದಾಯ ಇಷ್ಟು ಗೊಂದಲದಲ್ಲಿದೆ. ನಮಗೆ ಯಾವುದೇ ಮದುವೆ ಬೇರೆ ವಿಚಾರ ಮಾಡ್ಲಿಕ್ಕೆ, ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ, ಮದುವೆ ಮಾಡ್ಲಿಕ್ಕೆ ನಮಗೆ ತುಂಬಾ ತೊಂದರೆ ಆಗ್ತಿದೆ. ನಮಗೆ ಒಂದೇ ಜಾತಿ ಪ್ರಮಾಣ ಪತ್ರ ಕೊಡಿ, ಮಂಗಳೂರಿನಲ್ಲಿ ಏನಿದೆ ಇವತ್ತೇನು ಆದಿದ್ರ ಭ್ರಷ್ಟ ಜಾತಿ ಅಂತಿದೆ ಅದನ್ನೇ ಕೊಡಿ ಅಂತ ಕೇಳಿದಾಗ ಇಲ್ಲಿಯವರೆಗೂ ಯಾವುದೇ ಸರ್ಕಾರವಾಗಲಿ, ಯಾವುದೇ ಈಗೇನು ನ್ಯಾಯಮೂರ್ತಿ ಇವರಿದ್ದಾರಲ್ಲ ನಾಗಮೋಹನ್ ದಾಸ್, ಇವ್ರಿಗೂ ಸಹ ನಾವು ಖುದ್ದಾಗಿ ಭೇಟಿ ಮಾಡಿ ಕೊಟ್ಟಿದ್ದೇವೆ. ಆದ್ರೂ ಸಹ ಇಲ್ಲಿವರೆಗೆ ನಮಗೆ ಒಂದು ಅವರ ಉತ್ತರ ಇಲ್ಲ. ಇದು ನಮಗೆ ತುಂಬಾ ನೋವಿನ ವಿಚಾರ. ನಾವು ನಮ್ಮ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಭಾರತ, ನಮ್ಮ ಕರ್ನಾಟಕದಲ್ಲಿ ನಾವು ಇದುವೇ ಇಲ್ವ ಅಂತ ಗೊತ್ತಿಲ್ಲ. ಇದು ನಮಗೆ ತುಂಬಾ ನೋವಿನ ವಿಷಯ. ಇದನ್ನು ಮಾನ್ಯ ಮುಖ್ಯಮಂತ್ರಿ ಅವರು ತುಂಬಾ ಗಣನೆ ತಗೊಂಡು ಏನು ನಮ್ಮ ಇವತ್ತಿನ ಪೀಳಿಗೆಯ ಬಗ್ಗೆ ಏನು ಎಲ್ಲ ಇವತ್ತು ಕಂಪ್ಯೂಟರ್ ಯುಗ ಬಂದು ನಮ್ಮ ಪೀಳಿಗೆಗೆ ಇವತ್ತು ತುಂಬಾ ಅನ್ಯಾಯ ಆಗ್ತದೆ. ನಾವು ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜನಗಳಿಗೆ ಇವತ್ತಿಗೂ ಏನೋ ಒಂದು ಅದರಲ್ಲಿ ನ್ಯಾಯ ಇಲ್ಲ. ನಮಗೆ ಯಾವ ಜಾತಿ ಇದೆ ಏನಿದೆ ಅಂತ ನಮ್ಗೆ ತುಂಬಾ ಗೂಡು ಗೊಂದಲದಲ್ಲಿ ನಾವು ಇರುವುದರಿಂದ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ, ಬೇಕಾದಷ್ಟು ಮಾಡಿದ್ದೀವಿ. ಆದ್ರೂ ಸಹ ಇದು ಯಾರೇ ಇದಕ್ಕೆ ಪ್ರತಿಫಲ. ಅದರಿಂದ ದಯಮಾಡಿ ನಮ್ಮ ಮಾಧ್ಯಮದ ಮಿತ್ರ